2026ರಲ್ಲೇ ಪಾಂಚಜನ್ಯ ಮೊಳಗಿಸ್ತಾ ಇರುವಂತಹ ಕೇಸರಿಯ ಸೇನೆ ಬಹುತೇಕ ಉತ್ತರ ಭಾರತ ಕೈವಶ ಮಾಡಿಕೊಂಡಿರುವಂತಹ ಬಿಜೆಪಿ ದಕ್ಷಿಣ ಭಾರತದತ್ತ ಚಿತ್ತ ಹರಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ 2026ರಲ್ಲೇ ಪಾಂಚಜನ್ಯ ಮೊಳಗಿಸ್ತಾ ಇರುವಂತಹ ಕೇಸರಿ ಸೇನೆ ಬಹುತೇಕವಾಗಿ ಉತ್ತರ ಭಾರತ ಕೈವಶವನ್ನ ಮಾಡಿಕೊಂಡಿರುವಂತಹ ಬಿಜೆಪಿ ದಕ್ಷಿಣ ಭಾರತದತ್ತ ಚಿತ್ತ ಹರಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಮೋದಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕೂಡ. ಬಂಗಾಳ ಗೆದ್ದಿದ್ದಕ್ಕೆ ಪ್ರಧಾನಿಗೆ ಅಭಿನಂದನೆ HL ಏರ್ಪೋರ್ಟ್ ಬಳಿ ನಡೆಯಲಿದೆ ಬಹುದೊಡ್ಡ ಕಾರ್ಯಕ್ರಮ. ಇನ್ನು ಕಾರ್ಯಕ್ರಮ 2 ಬಂಗಾಳ ಗೆದ್ದಿದ್ದಕ್ಕೆ ಪ್ರಧಾನಿ ಅಭಿನಂದನೆ ಸಲ್ಲಿಸ್ತಾ ಇರುವಂತಹ ಒಂದು ಕಾರ್ಯಕ್ರಮ ಆದರೆ ಮತ್ತೊಂದು ರವಿಶಂಕರ ಗುರೂಜಿ ಆಶ್ರಮಕ್ಕೆ ಮೋದಿ ಭೇಟಿ ನೀಡಲಿದ್ದಾರೆ. ಅದಾದ ನಂತರ ನೂತನ ಧ್ಯಾನ ಮಂದಿರ ಉದ್ಘಾಟಿಸಲಿದ್ದಾರೆ ಪ್ರಧಾನಿ ಮೋದಿ ಆಗಮನದ ಹಿಂದಿದೆ 10 ಲೆಕ್ಕಾಚಾರ ಅಂತ ಹೇಳಲಾಗ್ತಾ ಇದೆ. 2026ರಲ್ಲೇ ಪಾಂಚಜನ್ಯ ಮೊಳಗಿಸ್ತಾ ಇರುವಂತಹ ಕೇಸರಿ ಸೇನೆ ಬಹುತೇಕವಾಗಿ ಉತ್ತರ ಭಾರತ ಕೈವಶ ಮಾಡಿಕೊಂಡಿದೆ ಬಿಜೆಪಿ. ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೋದಿ ಆಗಮಿಸ್ತಾ ಇದ್ದಾರೆ. 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಸೊ ಈ ಒಂದು ಮೋದಿ ಆಗಮನದ ಹಿಂದೆ ಒಂದಷ್ಟು ರೀಸನ್ಸ್ ಇದೆ, 10 ಲೆಕ್ಕಾಚಾರಗಳಿದೆ ಅಂತ ಕೂಡ ಮತ್ತೊಂದು ಕಡೆ ಅಂದಾಜಿಸಲಾಗ್ತಾ ಇದೆ. ಸೊ ಬಹುತೇಕವಾಗಿ ಉತ್ತರ ಭಾರತವನ್ನ ಕೈವಶ ಮಾಡಿಕೊಳ್ತಾ ಇರುವಂತಹ ಕೇಸರಿ ಪಡೆ ದಕ್ಷಿಣ ಭಾರತದತ್ತ ಚಿತ್ತ ಹರಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಇದೀಗ ಇವತ್ತು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಬಂಗಾಳ ಗೆದ್ದಿದ್ದಕ್ಕಾಗಿ ಪ್ರಧಾನಿಗೆ ಅಭಿನಂದನೆ ಸಲ್ಲಿಸ್ತಾ ಇರುವಂಥದ್ದು HL ಏರ್ಪೋರ್ಟ್ ಬಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಅಲ್ಲಿಗೆ ಆಗಮಿಸಲಿದ್ದಾರೆ. ಅದಾದ ನಂತರ ರವಿಶಂಕರ ಗುರೂಜಿ ಆಶ್ರಮಕ್ಕೆ ಮೋದಿ ಭೇಟಿಯನ್ನು ನೀಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ನೂತನ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. 10 ಲೆಕ್ಕಾಚಾರಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸ್ತಾ ಇರುವಂಥದ್ದು 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. 2028ರಲ್ಲಿ ಚುನಾವಣೆ ಎದುರಿಸಬೇಕು. ಸೊ ಈಗಿಂದನೇ ಎಲ್ಲ ರೀತಿಯಾದಂತಹ ಬೆಳವಣಿಗೆಗಳು, ಎಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಸಭೆಗಳನ್ನು ಹಮ್ಮಿಕೊಂಡು ಏನು ಮಾಡಬೇಕು ಸರ್ಕಾರವನ್ನು ತರೋದಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಶತಾಯಗತಾಯ ಕರ್ನಾಟಕ ಗೆಲ್ಲೋದಕ್ಕೆ ಕೇಸರಿ ಸೇನೆ ಪ್ಲಾನ್ ಮಾಡ್ತಾ ಇರುವಂಥದ್ದು. 2023ರ ಚುನಾವಣೆಯಲ್ಲಿ ದಯನೀಯವಾಗಿ ಸೋತಿದಂತಹ ಬಿಜೆಪಿ 2028ರಲ್ಲಿ ಕರ್ನಾಟಕ ಕೈವಶಕ್ಕೆ ತಂತ್ರವನ್ನ ಹೆಣ್ತಾ ಇರುವಂತಹ ಬಿಜೆಪಿ ಈ ಬಾರಿ ಪೂರ್ಣ ಬಹುಮತದಿಂದ ಕರ್ನಾಟಕ ಗೆಲ್ಲೋದಕ್ಕೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ಇದುವರೆಗೂ ಕಿಚಡಿ ಸರ್ಕಾರ ಮಾಡ್ಕೊಂಡು ಬಂದಿರುವಂತಹ ಬಿಜೆಪಿ ಸೊ ಈಗ ನೀಟಾಗಿ ಪ್ಲಾನಿಂಗ್ಸ್ ಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆಯಂತೆ. 2028ರಲ್ಲಿ ಚುನಾವಣೆಯನ್ನ ಎದುರಿಸಬೇಕು ಕರ್ನಾಟಕದಲ್ಲಿ. ಸೊ ಶತಾಯಗತಾಯ ಕರ್ನಾಟಕ ಗೆಲ್ಲೋದಕ್ಕೆ ಕೇಸರಿ ಸೇನೆ ಒಂದಷ್ಟು ಪ್ಲಾನಿಂಗ್ಸ್ ಸಿದ್ಧತೆಗಳನ್ನ ಈಗಿಂದನೇ ಆರಂಭ ಮಾಡ್ಕೊಳ್ತಾ ಇದೆ. ಕರ್ನಾಟಕ ಕೈ ವಶಕ್ಕೆ ತಂತ್ರವನ್ನ ಹೆಣಿತಾ ಇದೆ. 2028ಕ್ಕೆ ಈಗಿಂದನೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು, ಬಹುಮತದಿಂದ ಗೆಲ್ಲಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದುವರೆಗೂ ಕಿಚಡಿ ಸರ್ಕಾರ ಮಾಡ್ಕೊಂಡಿತ್ತು. ಸೊ ಇದೀಗ ಶತಾಯಗತಾಯ ಕರ್ನಾಟಕವನ್ನ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದೆ ಕೇಸರಿ ಸೇನೆ. ಈಗಿಂದನೇ ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡು ಬರ್ತಾ ಇರುವಂಥದ್ದು. 2023ರಲ್ಲಿ ದಯನೀಯವಾಗಿ ಸೋತಿತ್ತು ಬಿಜೆಪಿ. ಸೊ ಅದು ಮತ್ತೆ ಮರುಕಳಿಸಬಾರ್ದು, ಮತ್ತೆ ನಮ್ಮ ಸರ್ಕಾರವನ್ನು ಮುನ್ನೆಲೆಗೆ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸಭೆ ಸಮಾರಂಭಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಮೋದಿ ಆಗಮನ ಆಗಿರ್ಬೋದು, ಪ್ರತಿಯೊಂದು ಕೂಡ ಈಗಿಂದನೇ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು 2028ಕ್ಕೆ ಈಗಿಂದನೇ ಆರಂಭ ಮಾಡಿಕೊಂಡಿದ್ದಾರೆ. ಈ ಬಾರಿ ಪೂರ್ಣ ಬಹುಮತದಿಂದ ಕರ್ನಾಟಕ ಗೆಲ್ಲಬೇಕು. ಹಾಗಾಗಿ ಏನೆಲ್ಲ ರಣತಂತ್ರಗಳನ್ನು ರೂಪಿಸಬಹುದು, ಏನೆಲ್ಲ ಪ್ಲಾನಿಂಗ್ಸ್ ಅನ್ನ ಮಾಡ್ಬೋದು, ಎಲ್ಲವನ್ನು ಕೂಡ ಮಾಡಲಾಗ್ತಾ ಇದೆ. ಇದುವರೆಗೂ ಕಿಚಡಿ ಸರ್ಕಾರ ಮಾಡ್ಕೊಂಡು ಬಂದಿತ್ತು ಬಿಜೆಪಿ. ಸೊ ಇನ್ನು ಮುಂದೆ ಹಾಗಾಗಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಿಂದನೇ ಆರಂಭ ಮಾಡಿಕೊಳ್ಳಲಾಗಿದೆ. ಫೈನಲಿ